ರಾಜಕೀಯ ಲಾಭ ಬಂದ ತಕ್ಷಣ ಇವತ್ತು ರಾಜಕೀಯ ಪಕ್ಷಕ್ಕೆ ಪರಿವರ್ತನೆ ಆದಂಗೆ ಆಗಿದ್ದಾರೆ. ಬಿ ಜೆ ಪಿಯನ್ನು ತಮ್ಮ ಮುಖವಾಡವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸರಿನಾ. ಆರ್ ಎಸ್ ಎಸ್ನ ವಿರೋಧ ಮಾಡೋದು, ಮೂಲ ಸಿದ್ಧಾಂತಗಳನ್ನು ವಿರೋಧ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಮನೋವಾದವನ್ನು ತಿರಸ್ಕಾರ ಮಾಡೋದು ಅವಶ್ಯಕತೆ ಇಲ್ಲ. ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನುವಂಥದ್ದಾಗಿರ್ಬೋದು, ವರ್ಣಾಶ್ರಮ ಪದ್ಧತಿನ ಪಾಲನೆ ಮಾಡೋದಾಗಿರ್ಬೋದು, ಇದನ್ನು ಕಠೋರವಾಗಿ ವಿರೋಧ ಮಾಡೋಣ ನಾವು. ಹಾಗಂದ್ರೆ ಅದು ಅಸ್ಪೃಶ್ಯ ಅಲ್ಲ ರೀ. ಅದು ಆರ್ ಎಸ್ ಎಸ್ ನಮ್ಮ ನೆಲದಲ್ಲಿ ಹುಟ್ಟಿದಂಥದ್ದು, ನಮ್ಮ ಜಲದಲ್ಲಿ ಹುಟ್ಟಿದಂಥದ್ದು, ನಮ್ಮ ವಿಶ್ವಾಸದಲ್ಲಿ ಹುಟ್ಟಿದಂಥದ್ದು, ನಮ್ಮನ್ನು ಆಳಿದಂಥದ್ದು, ನಮ್ಮ ವಿಚಾರಗಳನ್ನ ಆಳಿದಂಥದ್ದು. ನಾವು ಪರಕೀಯರಾಗೋದಕ್ಕೆ, ಗುಲಾಮರಾಗೋದಕ್ಕೆ ಅವ್ರ ವಿಚಾರಗಳು ಸಹಿತ ಅಷ್ಟೇ ಕಾರಣೀಕರ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಮೊದಲು ತಿಳ್ಕೊಂಡು ಅದರ ನೆಲೆ ಏನದು ಇವತ್ತು ಅದು ತಿಳ್ಕೊಳ್ಳಿಕ್ಕತ್ತದು. ಆರ್ ಎಸ್ ಎಸ್ ಸಂಘಟಕರು ತಿಳ್ಕೊಳ್ತಾ ಇದ್ದಾರೆ, ಪರಿವರ್ತನೆ ಆಗ್ತಾ ಇದ್ದಾರೆ. ಅವ್ರು ಮೇಲ್ನೋಟಕ್ಕೆ ಆಗಿದ್ದಾರೋ ಒಳಮರಕ್ಕೆ ಆಗಿದ್ದಾರೋ ಅದು ಬೇರೆ ಮಾತು. ಕಾಂಗ್ರೆಸ್ಸು ಸಾಕಷ್ಟು ಇದ್ದಾರಲ್ರಿ. ಆರ್ ಎಸ್ ಎಸ್ಗಿಂತಲೂ ಕಠೋರ ಹಿಂದುತ್ವವಾದಿಗಳು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ. ಆದರೆ ಅವ್ರು ಹೇಳ್ಕೊಡೋದಿಲ್ಲ ಅದನ್ನು. ನಾವು ಇಲ್ಲಪ್ಪ, ನಾವು ಕಾಂಗ್ರೆಸ್ಸಿಗರು ಹಾಗೆ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಪರಮೇಶ್ವರ್ ಅವರು ಹೋಗಿದ್ದಾರೆ ಹಬ್ಬಕ್ಕನ ಇದಕ್ಕೆ. ಅಲ್ಲೇ ವಿವಿಧ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಮುಂದೆ ಅವರು ಕಾರಣ ಹೋಗೋ ಮುಂದೆ ಶಾಸಕ ಕೆ ಷಡಕ್ಷರದಲ್ಲಿದ್ದಾಗ ರಥಯಾತ್ರೆ ಬರಲಿಕ್ಕತ್ತದ ಅಥವಾ ಅದಕ್ಕೆ ಹೋಗಿದ್ದಾರೆ. ಒಟ್ಟು ಹೋಗಿದ್ದಾರೆ. ಆ ಮೆರವಣಿಗೆಯಲ್ಲಿ ಒಯ್ಯುತ್ತಿದ್ದರೆ ಹಳೆ ಹಬ್ಬಕ್ಕೆ ಭಾವಚಿತ್ರಕ್ಕೆ ಪುಷ್ಪನವನ್ನು ಸಲ್ಲಿಸಿದ್ದಾರೆ. ಕೈ ಮುಗಿದ್ದಾರೆ ಅದಕ್ಕೆ ಹಬ್ಬಕ್ಕೆ ಮುಗಿದ್ದಾರೆ. ಆರ್ ಎಸ್ ಎಸ್ಗೆಲ್ಲ ಹೌದು. ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೌದು, ಅದು ಭಾಗ, ಸಂಘ ಪರಿವಾರದ ಭಾಗ. ಆದರೆ